ನೋಡಿ ಫ್ರೆಂಡ್ಸ್, ಹೆಂಗ್ ಸುಮ್ಮನೆ ಹಿಂಗ್ ಕಣ್ಕಿತ್ತಾಕೋದು ಅಮ್ಮ ಅನ್ನೋದು ಹೋಗಿಲ್ಲ ಗುರು. ಇವತ್ತು ಅದೆಲ್ಲ ಚೈನೀಸ್ ತರ ಬಿಡ್ತಾರಲ್ಲ, ಚೈನೀಸ್ ದಾಳಿ, ಅದು ಒಂಥರ ಕಪ್ಪು ಇರ್ತಾರಲ್ಲ ಆ ತರ ಹೇರ್ ಸ್ಟೈಲು. ಮೇಕಪ್ ನೋಡಿ ಫ್ರೆಂಡ್ಸ್, ಮೇಕಪ್ ಅಯ್ಯೋ ಸಾಕು ಸಾಕು, ನೋಡಕ್ ಆಗ್ತಾ ಇಲ್ಲ. ನಾನಾ ಇವರು ಅದಕ್ಕೆ ಹೋಗಿ ಪಾಪ ಅಂತ ಅಮಾಯಕ ಅಂತ ಮದುವೆ ಆಗಿದ್ದೀನಿ. ನಿಜ ಹೇಳು ನೋಡಿ ಫ್ರೆಂಡ್ಸ್, ಹೋಗಿ ಹೋಗಿ ತಗೋಬಾರ್ದು, ಅವಾಗ ಪ್ರೀತಿಗೂ ಬೆಲೆ ಇರಲ್ಲ ನನ್ನ ಪ್ರಕಾರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೋಕುಲ್ ನೋಡಿ ಅದ್ರಲ್ಲಿ ಕುತ್ಕೊಂಡು ಏನು ನಾಟಕ ಆಡ್ತಾ ಇದ್ದಾನೆ. ಬರೀ ನಾಟಕ ಹೊಡೆಯೋದು ಫ್ರೆಂಡ್ಸ್. ಹೆಂಗೆ ಅಂದ್ರೆ ಸುಮ್ನೆ ರಾತ್ರಿನೂ ಅಷ್ಟೇ ಒಂದು ಟೈಮಲ್ಲಿ ಎದ್ದಲ್ತಾನ ಸುಮ್ನೆ ಹಿಂಗೆ ಕಣ್ಕಿತ್ತಾಕೋದು ಅಮ್ಮ ಅನ್ನೋದು, ಕೈ ತಗೊಂಡು ನನ್ನ ಕೈ ತಗೊಂಡು ನನಗೆ ಹೊಡಿಯೋದು, ಹಂಗೆಲ್ಲ ಮಾಡ್ತಾನೆ. ಇನ್ನು ಕೆಲ್ಸಕ್ಕೆ ಹೋಗಿಲ್ಲ ಗುರು ಇವತ್ತು. ಇವಾಗ ಇನ್ನೂ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತಿರೋದು ವ್ಲಾಗ್. ಯಾವಾಗ್ಲೂ ನಾನೇ ಹೇಳ್ತಿದ್ದೆ ಇನ್ನು ಮಲಗಿದ್ದಾರೆ ಅಂತ. ಇವತ್ತು ಬೇಗ ಎದ್ದಿದ್ದಾರೆ. ಇವತ್ತೊಂದಲ್ಲ ಬೇಗ ಎದ್ದಿರೋದು, ಅವಾಗ ಒಂದು ವಾರದಿಂದ ಬೇಗ ಎದ್ದೊಳ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ ಫ್ರೆಂಡ್ಸ್, ಅವಾಗಿಂದ ಬೇಗ ಎದ್ದಳ್ತಾ ಇದ್ದಾರೆ. ಇವ್ರದ್ದು ಶೇವಿಂಗ್ ನೋಡಿ, ಇವ್ರದ್ದು ಕಟಿಂಗ್ ನೋಡಿ, ರಾತ್ರಿ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಹೆಂಗ್ ಕಾಣ್ತಿದ್ದಾರೆ ಅಂತ ಒಂದ್ಸರಿ ಯಾವ ತರ ಕಾಣ್ತಿದ್ದಾರೆ ಆಯ್ತಾ. ಯಾಕೆ ಕೇಳಿದೆ ಗೊತ್ತಾ? ಇಲ್ಲಿ ನೋಡಿ, ಈ ದಾಡಿ ಎಲ್ಲ ಚೈನೀಸ್ ತರ ಬಿಡ್ತಾರಲ್ಲ, ಚೈನೀಸ್ ದಾಡಿ, ಅದು ಒಂಥರ ಕಪ್ಪಗಿರ್ತಾರಲ್ಲ ಆ ತರ ಹೇರ್ ಸ್ಟೈಲು ಮಾಡಿಸ್ಕೊಂಡ್ ಬಂದಿದ್ದಾರೆ. ಒಬ್ಬೊಬ್ರಿಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡಿಸ್ಕೊಂಡ್ ಬಂದಿರಪ್ಪ ಅಂತ ಕಮೆಂಟ್ ಮಾಡಿ ಹೇಳಿ. ನಮ್ ಗೋಕುಲ್ಗೂ ಕಟಿಂಗ್ ನಮ್ ಗೋಕುಲ್ಗೆ ನನ್ಗೆ ಏನ್ ಇಷ್ಟ ಗೊತ್ತಾ ಫ್ರೆಂಡ್ಸ್, ಇದೆಲ್ಲ ಮಾಡ್ಬಿಟ್ಟು ಇಲ್ಲೊಂದೆರಡು ಗೆರೆ ಹಾಕಿಸ್ತಾರೆ ಗೊತ್ತಾ, ಆ ತರ ಹಾಕ್ಸೋಣ ಅಂತ. ನಮ್ ಗೋಕುಲ್ದು ವಿ ಶೇಪ್ ನೋಡಿ ಹೆಂಗಿದೆ, ಇದು ತುಂಬಾ ಇಷ್ಟ ನಂಗೆ. ನಾನ್ ಸಣ್ಣ ಇದ್ನಲ್ಲ ಫ್ರೆಂಡ್ಸ್, ಅವಾಗ ನನಗೂ ಹಂಗೆ ಇದ್ದಿದ್ದು. ಇವ್ರು ಇಷ್ಟ ಬಿದ್ದಿದ್ದು ಅದಕ್ಕೇನೆ ಆಯ್ತಾ. ಇಷ್ಟ ಬೀಳ್ಬೇಕಂತ ಬಿದ್ದಿಲ್ಲ ಫ್ರೆಂಡ್ಸ್, ಸುಮ್ನೆ ಇಷ್ಟ ಬಿದ್ದು ಮದುವೆ ಆಗಿದ್ದಷ್ಟೇ. ಅವಾಗ ಇಲ್ಲಿದೆ ನೋಡಿ ನನ್ನ ಫೋಟೋ, ಇರಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ಸಣ್ಣ ಇದ್ದಾಗ ವಿ ಶೇಪ್ ಕಾಣಿಸುತ್ತಲ್ಲ ಆ ಥರ ಇದ್ದಿದ್ದು. ಇದು ನೋಡಿ ಗೋಕುಲ್ದು. ನಮ್ಮ ಗೋಕುಲ್ಗೆ 9 ತಿಂಗಳು ಮಗು ಇದ್ದಾಗ ಈ ಫೋಟೋನ ತೆಗೆದು ಹಾಕಿರೋದು. ಇದು ನಾನು ಅಲ್ಲಿ ಮೇಲೆ ಇದ್ದೀನಲ್ಲ, ಅದು ಮದುವೆಗಿಂತ ಮುಂಚೆ. ಈ ಫೋಟೋ ಇಲ್ಲಿ ಇದೆಲ್ಲ, ಇದಕ್ಕೆ ಇದು ಮದುವೆದು. ಅದಕ್ಕೂ ಒಂದು ವಾರ ಡಿಫ್ರೆನ್ಸ್, ಆ ಫೋಟೋಗೂ ಈ ಫೋಟೋಗೂ ತಗೊಂಡು. ಅದು ಬರ್ತಡೇ ಆಗಿ ಒಂದು ವಾರಕ್ಕೆ ನನ್ನ ಮದುವೆ. ಸುಮ್ಮನೆ ಇರ್ಲಾರ್ದೆ ಫ್ರೆಂಡ್ಸ್ ಬಿದ್ದುಬಿಟ್ಟೆ ಹಳ್ಳಕ್ಕೆ. ಅಮಾಯಕಿ ನಾನು, ಅಮಾಯಕಿ ಹುಡುಗಿ. ಇವ್ರ ಫ್ಯಾಮ್ಲಿಗೆ ಬಂದು ಬಿದ್ದುಬಿಟ್ಟೆ ಹಳ್ಳಕ್ಕೆ ಅಲ್ವಾ. ನೋಡಿ ಫ್ರೆಂಡ್ಸ್, ನೋ ಮಾತು ಅಲ್ವಾ. ಬೀಳ್ತೆ ಬಂಗಾರಿ, ಮಾತಾಡು. ಏನ್ ಮಾತಾಡೋಣ? ಗೋಕುಲು ಬೊಡಿ ಬೀಳ್ತೀಯ ಕಣೆ. ಇಲ್ಲೋಡು, ಹಾಯ್ ಮಾಡು. ಒಳ್ಳ ಬೊಚ್ಚಿಕಂತವನೆ. ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಸುತ್ಕೊಂಡವನೆ. ನಾನು ಎದುರುಗಡೆನೇ ಇರ್ತೀನಿ, ಸುತ್ಕೊಂಡು ಮತ್ತೆ ಉಳ್ಳಾಡಿ ಬೀಳ್ತಾನೆ ಅಂತ. ನೋಡಿಗ ಬಿದ್ದ. ಸೋಗಿದು, ಇದು ಆ್ಯಕ್ಟಿಂಗ್. ಇದು 50 ಪೈಸೆಗೆ 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ಫ್ರೆಂಡ್ಸ್ ಇವನು. ಇನ್ನು ಇವಾಗ್ಲೇನೆ, ಮುಂದಕ್ಕಿನ್ನ ಗೊತ್ತಿಲ್ಲ. ನೋಡಿ ಹೆಂಗೆ ಮಳ್ಳನ್ ಥರ ಆಡ್ತಾನೆ. ಅಯ್ಯಯ್ಯ. ಲೈಕ್ ಮಾಡದಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವ್ರದ್ದು ಹೇರ್ ಸ್ಟೈಲ್ ನೋಡಿ, ದಾಡಿ ನೋಡಿ. ಕಟಿಂಗ್ ನೋಡಿ. ನಮ್ಮ ಫ್ರೆಂಡ್ ಕಟಿಂಗ್ ಮಾಡಿಸ್ಕೊಂಡಿದ್ದೆ, ಅಲ್ಲಿದ್ವೆ ಬಗಲ್ಗುಂಟೆಗೆ ಅವ್ರ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಕಡೆ ಇಲ್ಲ, ಈ ಕಡೆ ಇಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಿಂದ್ಗಡೆ ತೋರ್ಸು. ಇದು ಯಾವ ಹೇರ್ ಸ್ಟೈಲೋ ನನಗಂತೂ ಅರ್ಥ ಆಗಿಲ್ಲ. ಇದ್ರಾಗ ಎಂತದ್ ಮರ್ಯಾದೆ ನೋಡಿ ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ಪಾಪ ಹೋಗ್ಬಿಟ್ಟಿದೆ ಅವ್ರ ಅಪ್ಪಾಜಿ ಥರ ಇವ್ರಿಗೆ. ನನ್ನ ಮಗನಿಗೆ ನನ್ನ ಥರ ಫ್ರೆಂಡ್ಸ್ ಇದೆಲ್ಲ ಇಲ್ಲೆಲ್ಲ ಬರುತ್ತೆ ಅವನಿಗೆ, ಅವ್ರ ತಾತನ ಥರ. ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವ್ರಿಗೊಂದು 66-67 ವರ್ಷ ಇದೆ. ಇವಾಗಲೂ ತಲೆ ತುಂಬ ಕೂದಲು. ಇವನಿಗೂ ಹಂಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ಅಂದರೆ ಕೂದಲು ಇದೆಲ್ಲ ಬರುತ್ತೆ ಅಂತ. ಇವ್ರಿಗೆ ಆ ಥರ ಇಲ್ಲ, ಇಲ್ಲಿ ಕಮ್ಮಿ ಇದೆ. ಇಲ್ಲಿ ಕಮ್ಮಿ ಇದ್ದವ್ರಿಗೆ ಹಿಂಗೆ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಮದುವೆ ಆಗಿರುತ್ತೆ, ಮಕ್ಕಳಾಗಿರ. ಹೌದಾ? ಆರಾಮಾಗಿ ಚೆನ್ನಾಗಿ ದುಡ್ಕೊಂಡು ತಿನ್ಬೇಕಷ್ಟೇ. ನನಗೇನು ಇಲ್ಲ ಫ್ರೆಂಡ್ಸ್, ಸೈಡ್ ತೆಗಿಬೇಕು ಅದೊಂದು ಆಸೆ ಬಿಟ್ಟು ಇನ್ನೇನು ಇಲ್ಲ ಫ್ರೆಂಡ್ಸ್ ನನಗೆ. ನಾನು
ಏನಪ್ಪ ದೊಡ್ಡ ದೊಡ್ಡ ಕೋಟಿಗಿರಬೇಕು, ಲಕ್ಷಕ್ಕಿರಬೇಕು, ಮತ್ತು ಆಮೇಲೆ ಜಮೀನಾಗ ಆ ಥರ ಆಸೆ ಇಲ್ಲ. ಇಲ್ಲಿ ನಮ್ಮದು ಸ್ವಂತ ನಂದು ಅನ್ನೋ ಒಂದು ಗೂಡು ಮಾಡ್ಕೋಬೇಕು ನಾನು, ಅಷ್ಟೇ ನನಗೆ ಆಸೆ. ಇವ್ನು ಮಾತ್ರ ತಗೊಂಡು ಅವು ಥರ ಆಡೋದು ನೋಡಿ ಫ್ರೆಂಡ್ಸ್. ಗೋಕುಲ ಹೊಡಿತೀನಿ ಗೋಕುಲ ನಿಂಗೆ ಹಂಗೆ ಹೇಳೋದು ಫ್ರೆಂಡ್ಸ್. ಏನು ಹಂಗೆ ಗುರಾಯಿಸ್ತೀಯಾ? ಮಾತಾಡು. ಏನು ಮಾತಾಡಲಿ? ಯಾಕೆ ಹಣ್ಣೆಲ್ಲ ಕೆಂಪಗಾಗಿದೆ? ಲೇಟಾಗಿ ಬಂದಿದ್ದಾರೆ ಫ್ರೆಂಡ್ಸ್. ಏನೋ ಇದೆ, ಪಾರ್ಟಿ ಗೇಟಿಗೆ ಹೋಗಿದ್ರೇನೋ. ಹೋಗಿದ್ದೆ ಪಾರ್ಟಿ ನಮ್ಮ ಫ್ರೆಂಡ್ ಮನೆಗೆ. ಎಲ್ಲಿ? ಯಾರ ಮನೆಗೆ? ಯಾವ ಮನೆಗೆ ಹೋಗಿರ್ತಾರೆ ಫ್ರೆಂಡ್ಸ್, ನಮ್ಗೆ ಹೇಳಲ್ಲ ಅಷ್ಟೇನೆ. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಹೇಳೋರ್ಗೆ ಎಷ್ಟು ಸರಿ ಹೇಳೋಕ್ಕಾಗ್ತೈತಲ್ವಾ? ಬರೀ ಇದೆ ಸಂಜೆವರೆಗೂ ಇದೆ ಮಾಡ್ಲಾ? ಕಡಿಬೇಡ ಗೋಕುಲ. ಬರೀ ಇದೆ ಫ್ರೆಂಡ್ಸ್, ಸಂಜೆವರೆಗೂ ಇದೇ ಥರ ಮಾಡ್ತಾ ಇರ್ತಾನೆ. ತೀಟ್ಲೆ ಅಂದರೆ ತೀಟ್ಲೆ, ಮನೆಯಲ್ಲೂ ಇರಲ್ಲ, ಓಡೋಗ್ತಾನೆ ಬಾಗಿಲು ತೆಗೆದ್ರೆ. ಅವ್ರ ಅಪ್ಪಾಜಿ ಒಂದು ಮುದ್ದು ಮಾಡ್ತಾರಲ್ಲ ಅದಕ್ಕೆ ಭಯನೇ ಇಲ್ಲ ಫ್ರೆಂಡ್ಸ್. ಯಾರ್ದು ಅವ್ರ ಅಪ್ಪಾಜಿದ್ದು ಭಯ ಇಲ್ಲ. ಹಾಯ್ ಫ್ರೆಂಡ್ಸ್. ಗಾಡಿ ರೆಡಿ ಆಯ್ತಾ ನಿನ್ನೆ? ಇಲ್ಲ, ರೆಡಿ ಮಾಡಿಸ್ಬೇಕು. ನಿನ್ನೆ ಹೋಗ್ತಿದ್ದೀನಿ ಅಂದರೆ ನಿನ್ನೆ ನಾನು ಲೈವ್ ಮಾಡ್ಬೇಕಂದ್ರೆ ಹೇಳಿಲ್ವಾ ನೀನು? ಡ್ಯೂಟಿ ನಿನ್ನೆ ಹೇಳ್ತು ಫ್ರೆಂಡ್ಸ್, ಡ್ಯೂಟಿ ಇದು ಗಾಡಿ ರೆಡಿ ಮಾಡಿಸ್ಬೇಕು ಇವತ್ತು. ಶೇವಿಂಗ್ ಎಲ್ಲ ಮಾಡಿಸ್ಕೊಂಬರ್ಬೇಕು, ಕಟ್ಟಿಂಗ್ ಮಾಡಿಸ್ಕೊಂಬರ್ಬೇಕು ಅಂತ. ಡ್ಯೂಟಿ ಬಿತ್ತು ಬೆಳಗ್ಗೆ ಬೇಗನೆ, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಹೋದ್ರು ಅಂತೆ. ಹೋದ್ಮೇಲೆ ಅಷ್ಟೇ ಹೋಗ್ಬೇಕಾಗಿದ್ರೆ ನಾನು ಲೈವ್ ಮಾಡ್ತಿದ್ನಲ್ಲ, ಹೇಳಿರಲಿಲ್ಲ ನನಗೆ, ಹಾಗೆ ಹೋಗಿತ್ತು, ಹಾಗಾಗಿ ಗೊತ್ತಿರಲಿಲ್ಲ. ಬನ್ನಿ ನಮ್ಮಮ್ಮ ಏನು ಕೆಲಸ ಮಾಡ್ತೈತೆ ತೋರಿಸ್ತೀನಿ. ಬೆಳಗ್ಗೆನೆ ಪಾಚಣ ನಮ್ಮ ಮನೆ ಹತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ವೆದರು. ಆಮೇಲಿಂದ ನೋಡೋಕ್ಕೆ ಒಂಥರ ಚಂದ. ಇರೋಣ ಇನ್ನೊಂದು ಸ್ವಲ್ಪ ಹೊರಗಡೆ ಅನಿಸುತ್ತೆ. ನಮ್ಮಮ್ಮ ನೋಡಿ ಅಂಟಣ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹುಳ ಆಗಿದೆ ಹೊರಗಡೆ, ಕ್ಲೀನ್ ಮಾಡ್ತಾ ಅವರೇ. ಹಾಯಮ್ಮ. ಇನ್ನೂ ನಾಷ್ಟ ಮಾಡಿಲ್ಲ ಫ್ರೆಂಡ್ಸ್, ಪಾಪ ಟೀ ಕುಡಿದ್ಬಿಟ್ಟು ಕುತ್ಕೊಂಡವ್ರೆ. ಎಷ್ಟೊಂದು ಹುಳ ಆಗಿದೆ ಫ್ರೆಂಡ್ಸ್. ಇದು ಸೊಸೈಟಿ ಅಕ್ಕಿ, ದೋಸೆಗೆ ಏನಕ್ಕನ ಆಗುತ್ತೆ ಅಂತ ಊರಿಂದ ತಂದಿಲ್ಲ ಈ ನಡುವೆ. ಅಪ್ಪಿ ಹುಳ ಎಲ್ಲ ಮೈ ಮೇಲೆ ಹತ್ಕೊಳ್ಳುತ್ತೆ, ಕಾಲ್ಗೆಲ್ಲ ಹತ್ತೈತೆ ನೋಡು. ಮನೇಲಿದ್ದಾರೆ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗಿಲ್ಲ. ಒಂದು ವಾರ ಆಯ್ತು ಏನಮ್ಮ? ಹೋದ ಬುಧವಾರ, ಒಂದು ವಾರದ ಮೇಲೆ ಆಯಿತು. ಅದು ನುಚ್ಚಕ್ಕಿ ಜನ, ಅದು ಕ್ಲೀನ್ ಮಾಡಬೇಕು. ದೋಸೆ ಮಾಡೋಣ ಫ್ರೆಂಡ್ಸ್. ಅವಾಗೆಲ್ಲ ಹಳೆ ಕಾಲದಲ್ಲಿ 6 ತಿಂಗಳಿಗೆ ವರ್ಷಕ್ಕೆ ಮಾಡ್ತಾಯಿದ್ರಲ್ಲ ದೋಸೆ, ಹಂಗಾಗೋಗಿದೆ ನಮ್ಮ ಮನೆಯಲ್ಲಿ. ಈ ನಡುವೆ ಮಾಡಲೇ ಇಲ್ಲ. ಅವಾಗಲೇ ಒಂದು 6 ತಿಂಗಳಾಯ್ತೇನಮ್ಮ ಮಾಡಲೇ ಇಲ್ಲ ದೋಸೆನ. ಮೇಕಪ್ ನೋಡಿ ಫ್ರೆಂಡ್ಸ್, ಮೇಕಪ್ ಹೆವಿ ಮೇಕಪ್ ರಾಜ. ತೋರಿಸು ನಮ್ಮ ಫ್ರೆಂಡ್ಸಿಗೂ ಗೊತ್ತಾಗಲಿ ನಿನ್ನ ಸೀಕ್ರೆಟ್. ಕೆಂಪು ಮೂತಿ ಸೀಕ್ರೆಟ್ ಫ್ರೆಂಡ್ಸ್. ನಾನು ಕ್ರೀಮ್ ಎಲ್ಲ ಹೆಂಗೆ ಖಾಲಿ ಆಗುತ್ತೆ ಅಂದರೆ, ನನ್ನ ಅಪರೂಪ ಹಚ್ಕೊಳ್ಳೋದು ಎಲ್ಲ ಹೆಂಗೆ ಖಾಲಿ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ಹಿಂಗೆ ನೋಡಿ ಹೆಗ್ ಓಡೋಗುತ್ತೆ ನೋಡಿ ಫ್ರೆಂಡ್ಸ್. ನ್ಯಾಚುರಲ್ ಬ್ಯೂಟಿ ಎಲ್ಲ ಅಲ್ಲಿ ಕ್ರೀಮ್ ಹಾಕಿದ್ಯಾ. ನ್ಯಾಚುರಲ್ ಅಂದರೆ ನಮ್ಮ ಮನೆಯವ್ರು ವೈಟ್ ಇರೋದು ಫ್ರೆಂಡ್ಸ್. ಅಯ್ಯೋ 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 ಅಪ್ಪ ಸಾಕಪ್ಪ. ಅಯ್ಯೋ ಸಾಕು ನೋಡೋಕ್ಕಾಗ್ತಾ ಇಲ್ಲ. ನ್ಯಾಚುರಲ್ ಇರಲಿ ಹೇಳು. ನಾನು ಯಪ್ಪ. ಸರಿ ಆಯಿತು, ಬೀಳೋಣ. ಆಮೇಲೆ ಅದಕ್ಕೆನಾ ಗೊತ್ತಿಲ್ಲದೇ ನನ್ನನ್ನು ಇಷ್ಟಪಟ್ಬಿಟ್ಟಿದ್ದೀನಿ, ಆಮೇಲೆ ನೀನು ನನ್ನನ್ನು ಇಷ್ಟಪಟ್ಟಿದ್ದೆ ಫ್ರೆಂಡ್ಸ್. ನಾನು ಲಾಸ್ಟಿಗೆ ನೀನು ಬೇಡ ಅಂದಿದ್ದೆ ಫ್ರೆಂಡ್ಸ್. ಅವಾಗ ಅಳ್ತಾ ಇದ್ರು ಇವರು, ಅದಕ್ಕೆ ಹೋಗ್ಲಿ ಪಾಪ ಅಂತ ಅಮಾಯಕ ಅಂತ ಮದುವೆ ಆಗಿದ್ದೀನಿ. ಅಳ್ತವ್ರಲ್ಲ ನಂಗೋಸ್ಕರ ಅಂತ. ಹತ್ತಿದೆ ಇಲ್ವಾ ನಿಜ ಹೇಳು? ನೋಡಿ ಫ್ರೆಂಡ್ಸ್, ಏನೋ ಹತ್ತಿದೆ ಅದೇ ನಾನು ನಿನ್ನ ಕೇಳ್ತಾ ಇದ್ದೀನಿ. ನನಗೋಸ್ಕರ ಒಂದಿಸ್ಕೋತಿಲ್ಲ, ಇಷ್ಟಾಗಿ ಗೊತ್ತಾಗ್ತೈತೆ ಎಷ್ಟು ಐತೆ ಪ್ರೀತಿ ಅಂತ. ಅಯ್ಯೋ ಹಣೆ ಬರದಲ್ಲೇ ಗಟ್ಟಿಯಾಗಿದ್ರೆ ಬೀಳ್ತೀಯ ಅಂದ್ರೆ ಬಿದ್ದೇ ಬೀಳ್ತೀವಿ, ಮಧ್ಯೆ ಹಂಗೆ ಆಗ್ತೀವಿ. ಅದಂತ ಅಳೋ ಅಂತದ್ದೇನು? ನಮ್ ಗೋಕುಲ್ ನೋಡಿ ಏನ್ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಫ್ರೆಂಡ್ಸ್ ಅಂತದ್ದು ಅಳೋ ಅಂತದ್ದು? ಸಿಗ್ಬೇಕು ಅನ್ನೋರಿದ್ರೆ ಎಲ್ಲಿದ್ರು ಸಿಗ್ತಾರೆ. ಸಿಗ್ಬಾರ್ದು ಅಂತ ಹಣೆ ಬರದಲ್ಲಿದ್ರೆ ಸ್ವಲ್ಪ ಹಿಂದೆ ಹೋಗು.
ಹಣೆ ಬರದಲ್ಲಿ ನಾನು ಸಿಗ್ಬಾರ್ದು ಅಂತ ಏನಾದ್ರು ಬರ್ದಿತ್ತು ಅಂದ್ರೆ ನಮ್ಮ ಅಪ್ಪನ ಹಣೆಗೂ ಅದೇನ್ ಕಷ್ಟ ಬಿದ್ರು ಸಿಗಲ್ಲ. ಅದೇ ನನ್ನ ಪಾಲಿಸಿ ಅಷ್ಟೇನಾ. ಪ್ರೀತಿ ಹುಡ್ಕೊಂಡ್ ಬರ್ಬೇಕು, ನಾವಾಗಿ ಹೋಗಿ ಹೋಗಿ ತಗೋಬಾರ್ದು, ಅವಾಗ ಪ್ರೀತಿಗೂ ಬೆಲೆ ಇರಲ್ಲ. ನನ್ನ ಪ್ರಕಾರ ಇದೆ ರಿಯಲ್ ಪ್ರೀತಿ. ತೋರ್ಸ್ಕೊಂಡ್ಲಾರ್ದಂಗೆ ನಮ್ ಕೆಲಸ ನಾವು ಮಾಡೋದೇ ಪ್ರೀತಿ. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರೋ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಉಮಾ ಪುಟ್ಟ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ಐಟೇ ಸಾಲದು ನಮ್ಗೆ. ಭುಜಕ್ಕೆ ಬರ್ತೈತೆ ಸ್ವಲ್ಪ ಹಿಂಗೆ ಹಂಗೆ ಹಂಗಿಡಿದ್ರೆ ಸರಿ ಹೋಗುತ್ತೆ. ಭುಜಕ್ಕೆ ಬರ್ತಾಳೆ ನಾನು ಹೇಳ್ತೀನಿ. ಕುಳ್ಳಿ ಒಂದು ನಿಮಿಷ ನೋಡಕ್ ಕುಳ್ಳಿ ಆದ್ರೂ ಮೈ ತುಂಬಾ ದೊಡ್ಡದೇ ತಿಂಕ್. ನಾನು ಫ್ರೆಂಡ್ಸ್, ಇವ್ರು ದೊಡ್ಡವ್ರ ತರ ಇದಾರಲ್ಲ, ಇವ್ರು ಏನು ಯೋಚನೆ ಮಾಡಲ್ಲ. ಇವ್ರು ದೊಡ್ಡವ್ರ ತರ ಇದಾರಲ್ಲ ಫ್ರೆಂಡ್ಸ್, ಇವರು ಥಿಂಕಿಂಗ್ ಎಲ್ಲ ಏನು ಯೋಚನೆ ಮಾಡಲ್ಲ. ಅಯ್ಯೋ ಆಗೋದಾಗುತ್ತೆ ಹೋಗೋದಾಗುತ್ತೆ ಅಂತ ಅಂತಾರೆ. ನಾನು ಆ ಥರ ಅಲ್ಲ. ಇವಾಗಿಂದನೇ ಯೋಚನೆ ಮಾಡಿದ್ರೆ ಮುಂದಕ್ಕೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನಾನು ಏನು ಡಿಸಿಷನ್ ತಗೋಬೇಕಂದ್ರೆ ಜಾಸ್ತಿ ಯೋಚನೆ ಮಾಡೋದು. ನಾನು ಭಾರಿ ಟೆನ್ಷನ್ ತಗೊಂತಾಳೆ. ಆರಾಮಾಗಿರ್ಬೇಕು. ಏನಾದ್ರು ಲೈಫಲ್ಲಿ ದುಡ್ಕಿದೀನಿ ಅಂದ್ರೆ ಅದು ಮದ್ವೆಗೆ ಮಾತ್ರ ಬೇಗ ಆತರ ಮಾಡಿ ಮದ್ವೆ ಆದೆ. ನಾನು ಹೇಳ್ದೆ ಒಂದ್ 2-3 ವರ್ಷ ಬಿಟ್ಟು ಮದ್ವೆ ಆಗೋಣ ಅಂದ್ರೆ ಅವಾಗ ನನ್ ಪ್ರಕಾರ ಏನ್ ಗೊತ್ತಾ ಫ್ರೆಂಡ್ಸ್, ಲವ್ ಮಾಡಿದ್ಮೇಲೆ ಮದ್ವೆ ಆಗ್ಬಿಡ್ಬೇಕು. ನಾನು ಡೈರೆಕ್ಟ್ ಆಗಿ ಹಂಗೆ ಕೇಳಿದ್ದು, ಮದ್ವೆ ಆಗ್ತೀನಿ ಅಂದ್ರೆ ಮಾತ್ರ ಇಷ್ಟ ಬೀಳು, ಮಾತಾಡು ನನ್ನ ಜೊತೆ, ಇಲ್ಲಾಂದ್ರೆ ಮಾತಾಡ್ಬೇಡ ಅಂತ ಕರೆಕ್ಟ್ ಆಗಿ ಕಂಡೀಷನ್ ಹಾಕಿ ನಾನು ಇದ್ ಮಾಡಿರೋದು. ನಮ್ ಲವ್ ಸ್ಟೋರಿ ಕೇಳಿದ್ರೆ ನೀವು ಯಪ್ಪ ಹಿಂಗಿತ್ತ ಅಂತೀರಾ. ನಾವು ಏನಂದ್ರೆ ಬೇರೆಯವ್ರ ತರ ಓಡಾಡೋದು, ಜಾಸ್ತಿ ಫೋನಲ್ಲಿ ಮಾತ್ರ ಆತರ ಮಾತಾಡಿಲ್ಲ. ಕೆಲಸದಲ್ಲಿ ಹಲೋ ಊಟ ಆಯ್ತಾ, ಆಯ್ತು, ಇಷ್ಟೇ ನಾನು ಕೇಳ್ತಿದ್ದು. ಇವ್ರು ಮಾತಾಡ್ತೀನಿ ಅಂದ್ರು ನಾನು ಆಯ್ತು ಸರಿ ಆಮೇಲೆ ಮಾಡ್ತೀನಿ ಕಟ್ ಮಾಡಿದ್ರೆ ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಇವಾಗೂ ನಂಗೆ ಎಷ್ಟೊಂದ್ಸರಿ ಬೈತಾರೆ, ಫೋನೇ ರಿಸೀವ್ ಮಾಡಲ್ಲ ನೀವು, ಫೋನೇ ರಿಸೀವ್ ಮಾಡಲ್ಲ ಅಂತ. ಆ ಥರ ಯಾವಾಗಾದ್ರೂ ನಮ್ಮ ಲವ್ ಸ್ಟೋರಿನ ಹಂಚ್ಕೊಳ್ತೀವಿ. ಮತ್ತೆ ಒಂದ್ಸರಿ ನಾನು ಡೈರೆಕ್ಟಾಗಿ ಹೇಳಿದ್ದು, ಲವ್ ಮಾಡ್ತೀನಿ ಅಂದ್ರೆ ಆಟಕ್ಕೆಲ್ಲ ಊಟಕ್ಕೆಲ್ಲ ಅನ್ನೋ ಥರ ಲವ್ ಮಾಡಬಾರ್ದು. ಮದುವೆ ಆಗ್ತೀನಿ ಅಂದ್ರೆ ಮಾತಾಡೋ, ಇಲ್ಲಾಂದ್ರೆ ಇವಾಗಲೇ ಫ್ರೆಂಡ್ಸ್ ತರ ಇದ್ದೀವಿ, ಇವಾಗಲೇ ದೂರ ಆಗ್ಬಿಡೋಣ ಅಂತ ನಾನು ಕೇಳಿದ್ದು. ಇವ್ರಿಗೆ ಕೇಳಿದ್ದು ಇವ್ರಂದ್ರು ಇಲ್ಲ ಆಗ್ತೀನಿ ಅಂತ. ಆಗಂಗಿದ್ರೆ ಬೇಗ ಮದ್ವೆ ಆಗ್ಬಿಡು. ನನ್ಗೆ ಗೊತ್ತಾ, ನನ್ನ ಪ್ರಕಾರ ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟು ದೂರ ಲವ್ ಮಾಡ್ತಾರೋ ಅವಾಗ ಕಾನ್ಫಿಡೆನ್ಸು ಕಮ್ಮಿ ಆಗುತ್ತೆ, ಅವ್ರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ ಜಾಸ್ತಿ. ಅಲ್ವೇನಪ್ಪಿ? ನಾವು ನೋಡಿದ್ರ ಪ್ರಕಾರ ತುಂಬಾ ವರ್ಷ ಲವ್ ಮಾಡ್ತಾರೆ. ಅವ್ರು ಹೆಂಗಿರ್ತಾರೆ ಅಂದ್ರೆ ನೋಡಕ್ ಸ್ಟಾರ್ಟಿಂಗ್ ಅಲ್ಲಿ ಯಪ್ಪ ಇವ್ರ ತರ ಇನ್ನೊಬ್ರು ಇಲ್ವೇನೋ, ನಾವು ಇಲ್ವೇನೋ ಅನ್ನೋ ತರ ಇರ್ತಾರೆ. ನನ್ಗೇನು ಗೊತ್ತಾ ಫ್ರೆಂಡ್ಸ್, ಇಷ್ಟಪಟ್ರ ಬೇಗ ಮದುವೆ ಆಗ್ಬಿಡ್ಬೇಕು, ಅದು ಚೆನ್ನಾಗಿರುತ್ತೆ. ಅಷ್ಟು ಇದಾಗಲ್ಲ. ಯಾರೋ ಒಬ್ಬೊಬ್ರು ಇರ್ತಾರೆ ತುಂಬ ವರ್ಷಗಳಿಂದ ನಾವಾಗಿರೋಣ ಅಂತ ಇಷ್ಟ ಬಿದ್ದು ಮದುವೆ ಆಗೋರು ಇರ್ತಾರೆ. ಕೆಲವೊಬ್ರ ಮಧ್ಯೆ ತುಂಬ ಜಗಳ ಬರೋದು ಜಾಸ್ತಿ ಇರುತ್ತೆ. ನಮ್ಮಿಬ್ರಿಗಿಂತ ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿಯಿಂದ ಬರೋ ಜಗಳ ತುಂಬ ಇರುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ನೋಡಿದ್ದೀವಿ, ಇವ್ರ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನೋಡಿ ನನಗೆ ಗೊತ್ತು. ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿದ್ರೆ ಇವ್ರ ಫ್ರೆಂಡ್ಸ್ ಎಲ್ಲ ನನಗೆ ಗೊತ್ತಿರೋರು ಇರ್ತಿದ್ರು, ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರಲ್ವ ಒಂದು ಕೆಲಸದಲ್ಲಿ. ಹಂಗಾಗಿ ನಾನು ಡೈರೆಕ್ಟಾಗಿ ಕೇಳಿದ್ದೆ, ಹೆಂಗೇನೆ ಮದುವೆ ಆಗಂಗಿದ್ರೆ ಮಾತಾಡು, ಇಲ್ಲಾಂದರೆ ಸುಮ್ಮನೆ ಮಾತಾಡೋದು. ಇನ್ನು 1 ತಿಂಗಳಾಗಿತ್ತು ಪರಿಚಯ ಆಗಿ, 1 ತಿಂಗಳು 2 ತಿಂಗಳಾಗಿತ್ತು. ಅವಾಗೆ ನಾನು ಹೇಳಿದ್ದು, ಇಷ್ಟ ಬೀಳೋದು ಮುಖ್ಯ ಅಲ್ಲ, ಮದುವೆ ಆಗ್ತೀನಿ ಅನ್ನೋ ಥರ ಇದ್ದರೆ ಮಾತಾಡೋಣ, ಇಲ್ಲ ದೂರ ಆಗೋಣ ಅಂತ. ಇವ್ರು ಮದುವೆ ಆಗೋಣ ಅಂತ ಹೇಳಿದರು. ಆಗಂಗಿದ್ರೆ ಬೇಗ ಆಗೋಣ ಅಂತ. ನಾವು ಲವ್ ಮಾಡಿ 8 ತಿಂಗಳು 10 ತಿಂಗಳು ಅಷ್ಟೇ, 10 ತಿಂಗಳು ಇರ್ಬೋದಲ್ವಾ. ಜನವರಿ 1ಗೆ ನಾನು ಇವ್ರ ಜೊತೆ ಮಾತಾಡಿದ್ದು. ಅದಕ್ಕಿಂತ ಮುಂಚೆ ಒಂದು ಟೈಮು ಬಸ್ಸಲ್ಲಿ ಇವರು ನನಗೆ ಬಗಲಗುಂಟೆ ಜಾತ್ರೆ ದಿನ ಪ್ರಪೋಸ್ ಮಾಡಿದ್ರು. ಇವ್ರಿಗೆ ಗುರಾಯಿಸಿದ್ದೆ ನಾನು. ಗುರಾಯಿಸಿ ಈ ಥರ ಬೈಯೋ ಥರ ಮುಖ ಮಾಡ್ಕೊಂಡಿದ್ದೆ. ಅವ್ರು ಎದ್ರುಕೊಂಡು ಮುಖನೇ ನೋಡ್ತಿರ್ಲಿಲ್ಲ ನಂದು. ಅದಾದಮೇಲೆ ಜನವರಿ 1 ನಾನು ಇವ್ರನ್ನ ಮಾತಾಡ್ತಿದ್ದೆ. ಅದಾದಮೇಲೆ ಹಿಂಗೆ ಮಾತಾಡ್ತಿದ್ವಿ. ಅದಾದಮೇಲೆ ಒಂದು 15 ದಿನ ತಿಂಗಳಿಗೆ ಪರಿಚಯ ಆಗಿ ಮಾತಾಡಿದ್ವಿ. ಇವ್ರು ಹೇಳಿದ್ದೇ ಬೇರೆ, ನಾವಿಬ್ಬರು ಫ್ರೆಂಡ್ ಆಗಿರೋಣ ಅಂತ. ಅದಾದಮೇಲೆ ಮತ್ತೆ ಇಷ್ಟ ಬಿದ್ವಿ. ಆಮೇಲೆ ನಾನು ಡೈರೆಕ್ಟಾಗಿ ಇದು ಬೇಡ, ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತು ನನಗೆ. ಆಮೇಲೆ ಹೇಳಿದೆ ನಾನು ಈ ಥರ ಮಾತಾಡೋದು ಬೇಡ ಅಂತ. ಅದಾದಮೇಲೆ ಇವರು ಇಲ್ಲ ಮಾತಾಡೋಣ ಅಂತ. ಆಮೇಲೆ ಒಂದು ಟೈಮ್ ಬೇಡ ನಾವಿಬ್ಬರು ದೂರ ಆಗೋಣ ಅಂತ ನಾನೇ ಹೇಳಿದ್ದೆ. ಅದಾದಮೇಲೆ ಹತ್ತಿದ್ರು ಇವರು. ಇವ್ರಮ್ಮ ಎಲ್ಲ ಫೋನ್ ಮಾಡಿದ್ರು, ಕೈಯೆಲ್ಲ ಕುಯ್ಕೊಂಡು ಜೋರಾಗಿ ಅಳ್ತಾಯಿದ್ರು. ಅದಾದಮೇಲೆ ಒಂದು 10 ತಿಂಗಳಿಗೆಲ್ಲ ಮದುವೆ ಆಗ್ಬಿಟ್ವಿ. ಒಂದಿನ ಹೇಳ್ತೀವಿ ನಮ್ಮ ಲೈಫ್ ಸ್ಟೋರಿನ. ಯಾರಾದರೂ ಲವ್ ಮಾಡ್ತಾಯಿದ್ರೆ ನಾನು ಹೇಳೋದು ಒಂದೇ, ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಕಾಯಿರಿ, ಇಲ್ಲ ಅಂತಲ್ಲ. ಆದರೆ ಒಬ್ಬರ ಮೇಲೆ ಒಬ್ಬರು ನಾವು ಚೆನ್ನಾಗಿರಬೇಕು ಜೀವನದಲ್ಲಿ. ನನಗೆ ಇವ್ರು ಬಿಟ್ಟಿರೋಕ್ಕಾಗಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಲವ್ ಮಾಡಿ 1 ವರ್ಷದೊಳಗಡೆ ಮದುವೆ ಆಗೋದೇ ಒಳ್ಳೆಯದು. ಏನಪ್ಪಿ? ಯಾವಾಗಾದ್ರೂ ಆಗಲೇಬೇಕು. ಏನು ಗೊತ್ತಾ, ನಾವು ಆಗಬೇಕಾಗಿದ್ರೆ ಸತ್ತಿವಾಗ್ಲೂ ನಮ್ಮಿಬ್ಬರ ಹತ್ರ ₹1 ಇರಲಿಲ್ಲ. ಜೀವನದಾಗ ಮದುವೆ ಆಗ್ಬಿಟ್ಟು ಆಮೇಲೆ ದುಡಿಯೋದು ಚೆನ್ನಾಗಿ ದುಡಿಯಬಹುದು. ಈ ಒಂದು ಏಜ್ ಬರ್ತರು ಅದು
ಹುಡುಗಿ ಸಿಕ್ದಾಗೆ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಮದುವೆನೂ ಇಲ್ಲ, ಬರೇ ಸಾಮಿಗೆ ಸೇರ್ಬೇಕಾಗ್ತೈತೆ. ಹೌದು, ಇವಾಗ ಎಷ್ಟೋ ಜನ ಹಂಗೇನೆ, ಎಷ್ಟೋ ಜನಕ್ಕೆ ಹುಡುಗಿ ನಮ್ಮೂರಾಗ ಎಷ್ಟೊಂದ್ ಜನ ಹುಡುಗರು ಮದುವೆ ಆಗಿಲ್ಲ ಹೆಣ್ಣು ಸಿಕ್ದ. ಹಂಗೆ ಅದು ಲೈಫಲ್ಲಿ ಹಣೆ ಬರ ಅಂತ ಕೂಡ್ ಬಂದಾಗ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ಪ್ರಕಾರ. ನಮ್ದು ಲವ್ ಸ್ಟೋರಿ ಅದೇ ಹೇಳಲ್ವಾ, ನಾವು ಯಾವತ್ತು ಜಾಸ್ತಿ ಮಾತಾಡಿದ್ದೇ ಇಲ್ಲ ಫೋನಲ್ಲೆಲ್ಲ. ಅದು ನನ್ನ ಪ್ರಕಾರ ಮಾತಾಡೋರು ಮಾತಾಡ್ತಾರೆ ಇಂಟ್ರೆಸ್ಟ್ ಇಂದ. ಅದೇನಿರುತ್ತೆ ಮಾತಾಡೋದು, ನಮ್ಗೆ ಇವಾಗ್ಲೂ ಅಷ್ಟೇನೆ ಹಾಯ್ ಊಟ ಆಯ್ತಾ ಹೇಗಿದ್ಯಾ ಅಷ್ಟೇ ನಾವು ಇವಾಗ್ಲೂ ಮಾತಾಡೋದು. ಎದುರುಗಡೆ ಇದ್ದಾಗ ಮಾತಾಡ್ತೀನಿ ಅಷ್ಟೇ, ಮಾತಾಡೋ ಅಂತ ಸತಾಯಿಸ್ತೀನಿ. ಫೋನಲ್ಲಿ ಇದ್ದರೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ, ಅವ್ರಾಗೆ ಅವ್ರು ಫೋನ್ ಮಾಡಬೇಕು. ಹೇಳ್ತೀವಿ ಯಾವಾಗಾದರೂ ಚೆನ್ನಾಗಿ ನಮ್ಮ ವೀಡಿಯೋಸ್ ಎಲ್ಲ ಓಡುತ್ತಲ್ಲ, ಅವಾಗ ನಮ್ಮ ಲವ್ ಸ್ಟೋರಿನ ಹೇಳ್ಕೊಂತೀವಲ್ಲ ಅಪ್ಪಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಮತ್ತು ಬೇರೆಯವ್ರಿಗೆ ಹೇಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.